ತುಮಕೂರು ಸೋಮಣ್ಣ ಮುನ್ನಡೆ, ಮುದ್ದು ಹನುಮೇಗೌಡ ಹಿನ್ನಡೆ. ಬ್ಯಾಡ್ ಲಕ್ ಫಾರ್ ಮುದ್ದು ಹನುಮೇಗೌಡರು ಅನ್ಸುತ್ತೆ. ಕರ್ನಾಟಕದ ಇದುವರೆಗಿನ ಏನು ಮುನ್ನಡೆ ಹಿನ್ನಡೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಶಾಕ್ ಆಗ್ತಿದೆಯಾ, ಸರ್ಪ್ರೈಸ್ ಆಗ್ತಿದೆಯಾ? ಒಂದು ಬೆಂಗಳೂರು ಸೆಂಟ್ರಲ್ ಸತತವಾಗಿ ಬಿಜೆಪಿ ಗೆದ್ದುಕೊಂಡು ಬರ್ತಾ ಇತ್ತು. ಓಕೆ, ಶಾಕ್ ಅಂತಕ್ಕಂಥದ್ದಲ್ಲ, ನಿರೀಕ್ಷಿತ. ಹೈದರಾಬಾದ್ ಕರ್ನಾಟಕ ವಲ್ನರೇಬಲ್ ವಾಟರ್ಲೂ ಅನ್ನೋದನ್ನು ನಾವು ಮೊದಲಿಂದಲೂ ಮಾತಾಡ್ತಾ ಇದ್ವಿ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ನಾನು ಸ್ವಲ್ಪ ಬೆಳಗಾವಿ ಚಿಕ್ಕೋಡಿಯಲ್ಲಿ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥ, ಅಂದರೆ ಲಿಂಗಾಯತ್ ಕನ್ಸಾಲ್ಟೇಷನ್ ನಾನ್ ಕನ್ಸಾಲ್ಟೇಷನ್ ಕಾರಣದಿಂದ ಆ ಒಂದು ನಿರೀಕ್ಷೆ ಇತ್ತು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ, ಮೃಣಾಲ್ ಹೆಬ್ಬಾಳ್ಕರ್ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರರ ಶಕ್ತಿಯನ್ನು ಗಮನಿಸಿದಾಗ ಹೌದು, ಫೈಟ್ ಸಮಬಲದ್ದು ನಡಿಬೇಕಿತ್ತು. ಮಲ್ಲೇಶ್ ಬಾಬು 29,000 ಮತಗಳ ಅಂತರದಿಂದ ಮುನ್ನಡೆ. ರಾಯಚೂರು 5ನೇ ಸುತ್ತಿನ ನಂತರ ಕಾಂಗ್ರೆಸ್ ಭಾರಿ ಮುನ್ನಡೆ. ಕೋಲಾರದಲ್ಲಿ 70,000ದಿಂದ 29,000ಕ್ಕೆ ಕುಸಿದ ಮಲ್ಲೇಶ್ ಬಾಬು ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯದಲ್ಲಿ ಸುಮಲತಾ ಸೋಲಿಸಿದ್ರು. ಈ ಬಾರಿ ಬಿಜೆಪಿಯ ಬೆಂಬಲದೊಂದಿಗೆ ಕುಮಾರಸ್ವಾಮಿ ಮಂಡ್ಯವನ್ನು ಪುನರಪಿ ಲೀಡ್ನಲ್ಲಿ ತೆಗೆದುಕೊಂಡಿದ್ದಾರೆ. ಬ್ರಿಜೇಶ್ ಚೌಟ 35,000 ಮತಗಳ ಮುನ್ನಡೆ. ಮೈಸೂರಿನಲ್ಲಿ ಯದುವೀರ್ 64,000ಗಳ ಮುನ್ನಡೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ 74,000. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಹಾವು ಎಣಿಯಾಟ. ಆಶ್ಚರ್ಯ ಅನ್ನಿಸ್ತಾ ಇರೋದು ಅಜಿತ್, ಕಾಗೇರಿ ಹೆಗಡೆಗೆ ಸಿಗ್ತಾ ಇರ್ತಕ್ಕಂಥ ಅಂದರೆ ಕಾಗೇರಿ ಹೆಗಡೆ ಸ್ವಲ್ಪ ಮಟ್ಟಿಗೆ ಈಡಿಗರ ವಿರೋಧದ ಕಾರಣದಿಂದ ಶಿರ್ಸಿಯಲ್ಲಿ ಸೋತಿದೆ. ಓಕೆ, ಅದು ಮತ್ತೊಮ್ಮೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಚರ್ಚೆ ಇತ್ತು. ಶಿವಮೊಗ್ಗ ಮತ್ತು ಕಾರವಾರದಲ್ಲಿ ಈಡಿಗರ ಕನ್ಸಾಲ್ಟೇಷನ್ ಕಾಂಗ್ರೆಸ್ನ ಪರವಾಗಿದೆ. ಬಟ್ ಕರಾವಳಿಯಲ್ಲಿ ಮೋದಿ ಕಾರಣದಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ, ಹಿಂದುತ್ವ ಮೋದಿ, ಇವು ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರ ಲೀಡನ್ನು ಹೆಚ್ಚಿಗೆ ಮಾಡ್ತಾ ಇವೆ ಅನಿಸುತ್ತೆ. ಡಾಕ್ಟರ್ ಮಂಜುನಾಥ್ ತಮ್ಮ ಲೀಡನ್ನು ಮತ್ತೆ ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ. ಕಲಬುರಗಿ ಅಗೇನ್ ಅಜಿತ್, ಉಮೇಶ್ ಜಾಧವ್ ಮುನ್ನಡೆ 5,000 ಮತಗಳ ಅಂತರದಿಂದ. ಕಲಬುರಗಿ, ಮೈಸೂರು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಕುಸಿಯುವ ಸಾಧ್ಯತೆಗಳಿದೆ. ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಕುಸಿಯಬಹುದು ಪಶ್ಚಿಮ ಬಂಗಾಳದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.